ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಮದುವೆ ಮಂಟಪದಲ್ಲಿ ಇನ್ನೂ ಹುಡುಗಿ ಬಂದಿಲ್ಲ ಅಂತ ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡ್ತಿದ್ದಾರೆ. ಇತ್ತ ಕಡೆ ಜರ್ನಲಿಸ್ಟ್ ಖಂಡಿತವಾಗ್ಲೂ ಅನಿಕೇತ್ ಹೇಳ್ದ ಈ ಮದುವೆ ಮುರಿದು ಬೀಳುತ್ತೆ, ನಮಗೆ ಒಳ್ಳೆ ಬ್ರೇಕಿಂಗ್ ನ್ಯೂಸ್ ಆಗತ್ತೆ ಅಂತ ವೀಚ್ ಮಾಡ್ತಿದ್ದಾರೆ. ಆ ಕಡೆ ಕಾಂಚನ್ ಅವರು ಹೋಗಿದ್ದೆ ಕಾಂತಲಕ್ಷ್ಮಿ ಅವ್ರ ಹತ್ರ ನಿಮ್ಮ ಮಗಳು ಮೋನಿಕಾ ಓಡ್ ಹೋಗಿದ್ದಾಳೆ ಅಂತ ಗೊತ್ತು, ಈಗ ಆ ಒಂದು ಜಾಗಕ್ಕೆ ಗೌರಿನ ಕರ್ಕೊಂಡು ಬಂದು ಕೂರಿಸಿ, ಇಲ್ಲಾಂದ್ರೆ ಮರ್ಯಾದೆ ಹಾಳಾಗತ್ತೆ. ಹೊರಗಡೆ ನಾನು ಈಗೇನಾದ್ರೂ ಹೋಗಿ ಮೋನಿಕಾ ಇಲ್ಲ ಅಂತ ಹೇಳಿದೆ ದೊಡ್ಡ ರಣರಂಗನೆ ನಡೆದು ಹೋಗುತ್ತೆ, ಬ್ರೇಕಿಂಗ್ ನ್ಯೂಸ್ ಆಗತ್ತೆ. ತದನಂತರ ನೀವು ಎಲ್ಲರೂ ಮಾಡಿರೋ ಫ್ರಾಡ್ ಆಚೆ ಬರುತ್ತೆ, ನೀವು ನಿಮ್ಮ ಗಂಡ ನಿಮ್ಮ ಮಕ್ಕಳು ಎಲ್ಲರೂ ಕೂಡ ಜೈಲ್ಗೆ ಹೋಗ್ಬೇಕಾಗತ್ತೆ, ಯೋಚನೆ ಮಾಡಿ ಅಂತ ಹೇಳ್ತಾರೆ. ಈ ಕಡೆ ಕಾಂತಲಕ್ಷ್ಮಿ ಅವರು ದಯವಿಟ್ಟು ಗೌರಿ ಇನ್ನು ಮುಂದೆ ನಾನು ಸುಳ್ಳು ಹೇಳೋದಿಲ್ಲ, ನನ್ನ ಪ್ರತಿ ಸಲ ಕೂಡ ನೀನು ಕಾಪಾಡಿದ್ಯಾ, ಈ ಬಾರಿ ಕೂಡ ಕಾಪಾಡಬೇಡು ಮಗಳ, ನಿನ್ನಂತ ಈ ಥರ ನಿನ್ನ ಹತ್ರ ಭಿಕ್ಷೆ ಬೇಡ್ತಾ ಇದ್ದೀನಿ, ಪ್ರಾಣ ಭಿಕ್ಷೆ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಕಾಪಾಡು, ನನ್ನ ಮಕ್ಕಳು ನನ್ನ ಗಂಡ ಜೈಲಿಗೆ ಹೋಗೋದು ನನಗಿಷ್ಟ ಇಲ್ಲ, ನಾನು ಮಾಡಿರೋ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ಬೇಕು, ಖಂಡಿತ ನನಗೆ ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ ಇದೆಲ್ಲವೂ ಕೂಡ ನಡೆದು ಹೋದ್ರೆ. ಕಾಂಚನ್ ಅವರು ಹೇಳಿದಾಗೆ ಆ ಜಾಗಕ್ಕೆ ಹೋಗಿ ನೀನು ಕೂತ್ಕೊಮ್ಮ ಅಂತ ಹೇಳಿ ಕೇಳ್ಕೊತಾರ. ಈ ಕಡೆ ಮೋನಿಕಾ ಬರೋ ತನಕ ಅಷ್ಟೇ ನೀನು ಅಲ್ಲಿ ಕುತ್ಕೋಬೇಕು ಗೌರಿ, ಅವಳು ಬಂದಮೇಲೆ ವಾಶ್ರೂಮ್ಗೆ ಹೋಗ್ತೀನಿ ಅಂತ ಹೋಗಿ ನೀವಿಬ್ರು ಎಕ್ಸ್ಚೇಂಜ್ ಆಗಿ ಅಲ್ಲಿವರೆಗೂ ಮೇಂಟೈನ್ ಮಾಡಿ ಅಂತಷ್ಟೇ ಹೇಳ್ತಿರೋದು ಅಂತ ಕಾಂಚನ ಹೇಳ್ತಾರೆ. ತನ್ನಮ್ಮನ ಗೋಳಾಟನ ನೋಡೋಕ್ಕಾಗದೇ ಇರ್ತಕ್ಕಂಥ ಗೌರಿ ತನ್ನ ಅಮ್ಮನ ಪ್ರಾಣನ ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ಕಾಂಚನ ಹೇಳಿದಾಗೆ ಆ ಒಂದು ಜಾಗಕ್ಕೆ ಹೋಗಿ ಕುಳಿತುಕೊಳ್ಳೋದಕ್ಕೆ ರೆಡಿ ಆಗ್ತಾಳೆ. ಅದರ ನಡುವೆ ಚಿನ್ಮಯಿಗೆ ನೀನು ಹೋಗಿ ಅಕ್ಕನ ಎಲ್ಲೇ ಇದ್ರೂ ನೀನು ಕರ್ಕೊಂಡು ಬರಬೇಕು, ಅಲ್ಲಿವರೆಗೂ ನಾನು ಹೇಗೋ ಮೆನ್ಷನ್ ಮಾಡ್ತೀನಿ ಅಂತ ಕೂಡ ಗೌರಿ ಹೇಳ್ತಾರೆ. ನೀನೇನು ಯೋಚನೆ ಮಾಡಬೇಡ ಅಕ್ಕ, ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಚಿನ್ಮಯ್ಯ ಹೊರಡ್ತಾರೆ. ಇತ್ತ ಕಡೆ ಜರ್ನಲಿಸ್ಟ್ ಬಂದು ಏನೆಲ್ಲ 4 ಜನ 4 ಥರ ಮಾತಾಡ್ಕೊತಿದ್ದಾರೆ, ಇದೆಲ್ಲ ಪಬ್ಲಿಸಿಟಿ ಗಿಮಿಕ ಅಥವಾ ನಿಜವಾಗ್ಲೂ ಹುಡುಗಿ ಮದುವೆ ಮನೆಯಿಂದ ಓಡಿ ಹೋಗಿದ್ದಾಳ ಅಂಥದ್ದಾಗನೇ ಈ ಕಡೆ ರೊಚ್ಚಿಗೆ ಹೇಳ್ತಿದ್ದಾರೆ ವಿವೇಕ್ ಅವರು. ಅದರ ನಡುವೆ ಅಲ್ಲಿಗೆ ಮೋನಿಕಾ ಆಗಿ ಗೌರಿ ಮುಖಕ್ಕೆ ಚುಡ್ರಿನ ಹಾಕೊಂಡಿದೆ, ಎಂಟ್ರಿ ಕೊಡ್ತಾರೆ, ಹಸುಮನೆ ಮೇಲೆ ಬಂದು ಕುತ್ಕೋತಾರೆ. ಬಟ್ ಯಾರಿಬ್ರಿಗೂ ಗೊತ್ತಿಲ್ಲ ಅದು ಮೋನಿಕಾ ಅಲ್ಲ ಗೌರಿ ಅಂತ ಹೇಳಿ. ಕೊನೆಗೂ ಇಲ್ಲಿ ವಿವೇಕ ಮೋನಿಕಾ ಅನ್ಕೊಂಡಿದ್ದ ತುಂಬ ಪ್ರೀತಿಯಿಂದ ಖುಷಿಯಿಂದ ಮಾತಾಡ್ತಿದ್ದಾರೆ, ಹೇಗಿದೆಯಾ, ತಲೆ ಸುತ್ತ ಬಂದತ್ತಲ್ಲ, ಆರಾಮಿದೆಯಾ ಅಂತೆಲ್ಲ ಕೇಳ್ತಿದ್ದಾರೆ. ಗೌರಿಗೆ ಏನೇ ಹೇಳಬೇಕು ಗೊತ್ತಾಗೋದಿಲ್ಲ. ಇದರ ನಡುವೆ ಪೂಜೆ ಮಾಡಬೇಕಾದ್ರೆ ಶಾಸ್ತ್ರ ಮಾಡಬೇಕಾದ್ರೆ ತಂದೆ ಮಗಳ ಕೈ ಹಿಡಿದಾಗ ಅದು ಮೋನಿಕಾ ಕೈಯಲ್ಲ ಗೌರಿ ಕೈ ಅಂತ ಗೊತ್ತಾಗುತ್ತೆ. ಹೆಂಡತಿ ವಿರುದ್ಧ ಸಿಡಿದೇಳ್ತಿದ್ದಾರೆ. ಹಾಗಿದ್ರೆ ಕೊನೆಗೂ ಇಲ್ಲಿ ವಿವೇಕ್ ಮೋನಿಕಾ ಅನ್ಕೊಂಡು ಗೌರಿಗೆ ತಾಳಿ ಕಟ್ತಾರ ಅಥವಾ ಅಲ್ಲಿ ಕೂತಿರೋದು ಗೌರಿ ಅನ್ನೋ ವಿಷಯ ಗೊತ್ತಾಗಿದೆ, ಮದುವೆ ನಿಂತು ಹೋಗುತ್ತಾ, ಏನಾಗತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.